ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಇವತ್ತೇನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂದರೆ ನನ್ನ ಡೈಲಿ ರುಟೀನ್ ಹೇಗಿರುತ್ತೆ ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಅದನ್ನು ಮಾಡಲಿಕ್ಕೆ ರೆಮಿಡೀಸ್ ಎಲ್ಲ ನ್ಯಾಚುರಲ್ ಹೋಮ್ ಮೇಡ್ ಇಂಗ್ರೀಡಿಯೆಂಟ್ಸ್ನ ನಾನು ಯೂಸ್ ಮಾಡಿಬಿಟ್ಟು ಸ್ಕಿನ್ ಕೇರ್ ಮೊದಲು ಸರಿಯಾಗಿ ಮಾತಾಡೋದು ಕಲಿ. ಫಿಗರ್ ಎಲ್ಲೋ ನೋಡ್ದಂಗ ಐತಲ್ಲ. ನಂಗೂ ಹಂಗೆ ಅನ್ನಿಸ್ತಾ ಇತ್ತು. ಮಾಡ್ತೀನಿ ನನ್ನ ಕ್ಯಾಮ್ರಾ ಚೆನ್ನಾಗಿ ಐ ಹೋಪ್ ಎಲ್ಲರೂ ಸಖತ್ತಾಗಿ ಬಿಂದಸ್ ಆಗಿದ್ದೀರಾ ಅಂತ. ಸೊ ನಾನು ಇವತ್ತೇನು ಮಾಡಬೇಕು ಅಂದ್ಕೊಂಡಿದ್ದೀನಿ ಅಂದರೆ ನನ್ನ ಸ್ಕಿನ್ ಕೇರ್ನ ನಿಮಗೆ ತೋರಿಸೋಣ ಅಂತ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಲೈಕ್ಸ್ ಮಾಡಿ ಮತ್ತು ಶೇರ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನ ನನ್ನ ಕಮೆಂಟ್ ಸೆಕ್ಷನಲ್ಲಿ ಹಾಕಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ. ಸೊ ಇವಾಗ ನಾನು ಯೂಸ್ ಮಾಡ್ತಿರೋದಂಥದ್ದೆಲ್ಲ ಹೋಮ್ ಮೇಡ್ ಅಂದರೆ ಮನೆಯಲ್ಲಿರೋಂಥದ್ದೇ. ಸೊ ನಾನೇನು ಆರ್ಟಿಫಿಷಿಯಲ್ ಯೂಸ್ ಮಾಡ್ತಿಲ್ಲ, ಓಕೆನಾ. ಸೊ ಫಸ್ಟ್ ನಾನು ನನ್ನ ಸ್ಕಿನ್ನ ಸ್ವಲ್ಪ ಕ್ಲೀನಪ್ ಮಾಡ್ಕೊಂಡ್ಬಿಡ್ತೀನಿ. ಓಕೆ, ಸೊ ವೆಟ್ ಟಿಶ್ಯೂ ತೊಗೊಳ್ತಾ ಇದ್ದೀನಿ. ನಿಮಗೆ ಬೇಕಿದ್ರೆ ನೀವು ವಾಟರಲ್ಲೇ ವಾಶ್ ಮಾಡ್ಕೊಳ್ಳಿ. ಸೊ ನಾನು ಹಂಗೆ ವೆಟ್ ಟಿಶ್ಯೂ ವಾಶ್ ಮಾಡ್ಕೊತೀನಿ. ಓಕೆ, ಅಂದರೆ ಜಸ್ಟ್ ಫೇಸ್ನ ನೀಟಾಗಿ ಕ್ಲೀನ್ ಮಾಡ್ಕೊಳ್ಳಿ. ಏನಿದ್ರು ಡಸ್ಟ್ ಇದ್ದರೆ ಮಾಡ್ಕೊಳ್ಬೇಕಾದ್ರೆ ನಾನೇ ಇವಾಗ ನೋಡಿ ನನ್ನ ಫೇಸ್ ನಾನೇ ಕ್ಲೀನ್ ಮಾಡ್ತೀನಿ. ಅಂದರೆ ನಾನೆಲ್ಲ ಇಲ್ಲಿ ವಿಭೂತಿ ಎಲ್ಲ ಧರಿಸಿದ್ದೀನಿ. ವಿಭೂತಿ ಗಂಧ ಎಲ್ಲ ಹೋದ್ರೆ ಅದೊಂದು ಆಮೇಲೆ ಡಸ್ಟ್ ಅನ್ಕೋಬೇಡಿ. ಓಕೆ ಗೈಸ್, ಆಮೇಲೆ ನಂದು ಅಷ್ಟೊಂದು ಕ್ಯಾಮ್ರಾ ಚೆನ್ನಾಗಿಲ್ಲ. ಆ್ಯಂಡ್ ಒನ್ ಮೋರ್ ಥಿಂಗ್, ಪ್ರಾಪರ್ ನೀನು ಈಗ ವಿಡಿಯೋ ಮಾಡಬೇಕು ಅಂದರೆ ಪ್ರಾಪರ್ ಫೇಸ್ಗೆ ಲೈಟ್ ಇರಬೇಕು, ಓಕೆನಾ. ಸೊ ನನ್ನ ಹತ್ರ ಇಲ್ಲ LED ಲೈಟು. ಸೊ ನಾನು ನೀಟಾಗಿ ಜಸ್ಟ್ ಸಾಫ್ಟಾಗಿ ಕ್ಲೀನ್ ಮಾಡಿಕೊಡಿ, ಅಂದರೆ ಟಚ್ ಮಾಡಿ ಸ್ಕಿನ್ನ. ಆಯಿತು, ಕ್ಲೀನ್ ಮಾಡಿಕೊಂಡೆ. ಸೊ ಇವಾಗ ನಾನು ಏನೇನು ಆ್ಯಡ್ ಮಾಡ್ತೀನಿ ಅಂತ ಒಮ್ಮೆ ನೋಡಿ, ಆಯಿತಾ. ಇಂಗ್ರೀಡಿಯೆಂಟ್ಸ್ನ ಜಸ್ಟ್ ಚೆಕ್ ಮಾಡಿ, ಅಂದರೆ ನೋಡ್ಕೊಳ್ಳಿ. ಸೊ ನಾನು ಏನು ಆ್ಯಡ್ ಮಾಡ್ತೀನಿ ಅಂದರೆ ಒಂದು ಬೌಲ್ ತಗೊಂಡಿದ್ದೀನಿ, ಅದಕ್ಕೆ ಸ್ವಲ್ಪ ಅರಿಶಿನ ಹಾಕ್ತಾಯಿದ್ದೀನಿ. ಆ್ಯಂಡ್ ಈ ಅರಿಶಿನ ಬಂದುಬಿಟ್ಟು ನೋಡಿನಿ ಮನೇಲೇ ಮಾಡಿರುವಂಥ ಅರಿಶಿನ, ಅಂದರೆ ಮನೇಲೇ ಇದು ಅರಿಶಿನ ಕೊಂಬರುತ್ತಲ್ಲ, ಸೊ ಅದನ್ನು ಮಿಕ್ಸಿಗೆ ಹಾಕಿ ರುಬ್ಬಿ ಪೌಡ್ರ್ ಮಾಡ್ಕೊಂಡಿರೋಂಥದ್ದು. ಸೊ ಹೋಮ್ ಮೇಡ್. ನಾನು ಹೇಳಿಲ್ವ ಯಾವುದು ಇಲ್ಲಿ ಇದಕ್ಕೆಲ್ಲ ನ್ಯಾಚುರಲ್ಲೇ ಇರೋದು. ಆ್ಯಂಡ್ ನಾನೀಗ ಸ್ವಲ್ಪ ಕಡಲೆ ಹಿಟ್ಟು ತೊಗೊತೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟು ಪ್ಯಾಕ್ ಮಾಡಿಕೊಡೋಕೆ, ಓಕೆನಾ. ಸೊ ನೋಡಿ ಕಡಲೆ ಹಿಟ್ಟು ಆ್ಯಡ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ನಾನು ಇದಕ್ಕೆ ಅಕ್ಕಿ ಹಿಟ್ಟು ಆ್ಯಡ್ ಮಾಡ್ತೀನಿ, ಓಕೆನಾ. ಸೊ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ. ಏನಕ್ಕೆ ಯೂಸ್ ಮಾಡ್ತಿರೋದಂದರೆ ನಿಮ್ಮದು ಟ್ಯಾನ್ ಏನಾದರೂ ಇದ್ದರೆ ಆ್ಯಂಡ್ ಆಯಿಲಿ ಫೇಸ್ ಆಗಿದ್ರೆ, ನನ್ನ ನಿಜವಾಗ್ಲೂ ಆಯಿಲಿ ಫೇಸ್ ಅಲ್ಲ. ಸೊ ಇವಾಗ ನಾನು ಜಸ್ಟ್ ಇದು ವೆಟ್ ಆಗಿದೆ, ಆ ಥರ ಕಾಣಿಸ್ತಿದೆ. ನಿಮಗೇನಾದ್ರು ಆಯಿಲಿ ಫೇಸ್ ಅನಿಸಿದ್ರೆ ಸೊ ಇದನ್ನು ಯೂಸ್ ಮಾಡ್ಬೋದು. ಇದನ್ನು ಯೂಸ್ ಮಾಡಿದ್ರೆ ಏನು ಬೆನಿಫಿಟ್ ಅಂದರೆ ನಿಮ್ಮ ಆಯಿಲಿ ಸ್ಕಿನ್ ಇರುತ್ತಲ್ಲ, ಸೊ ಆಯಿಲೆಲ್ಲ ಬಿಟ್ಕೊಳ್ಳುತ್ತೆ. ಸ್ಕಿನ್ ಎಲ್ಲ ಸ್ವಲ್ಪ ಗ್ಲೋ ಆಗುತ್ತೆ ಮತ್ತು ಆಯಿಲೆಲ್ಲ ರಿಮೂವ್ ಆಗುತ್ತೆ. ಆ್ಯಂಡ್ ಒನ್ ಮೋರ್ ಥಿಂಗ್, ನಿಮ್ಗೆ ಏನಾದ್ರು ಪೋರ್ಸ್ ಇದ್ದರೆ ಅದೆಲ್ಲ ಟೈಟ್ ಆಗುತ್ತೆ, ಯಾಕೆಂದರೆ ಕಡಲೆ ಹಿಟ್ಟಿದೆಯಲ್ಲ, ಸೊ ಅದು ಟೈಟ್ ಮಾಡುತ್ತೆ ಸ್ಕಿನ್ನ. ಓಕೆ, ಆ್ಯಂಡ್ ಇದಕ್ಕೆ ನಾನು ಏನು ಯೂಸ್ ಮಾಡ್ತಾಯಿದ್ದೀನಿ ಅಂದರೆ, ನೀವು ಬೇಕಿದ್ರೆ ರೋಸ್ ವಾಟರ್ ಯೂಸ್ ಮಾಡ್ಬೋದು, ಕರ್ಡ್ ಆ್ಯಂಡ್ ಮಿಲ್ಕ್. ಸೊ ಚಾಯ್ಸಸ್ ಇವಸ್ ಯಾವ್ದು ಬೇಕಾದ್ರೂ ಯೂಸ್ ಮಾಡ್ಬೋದು. ಬಟ್ ನಾನು ಇವಾಗ ಏನು ಮಾಡ್ತಾಯಿದ್ದೀನಿ ಅಂದರೆ, ನಾನೊಂದು ಹೋಮ್ ಮೇಡ್ ಮಾಡ್ಕೊಂಡಿದ್ದೀನಿ ಸಿರಮ್ ಥರ ಫೇಸ್ಗೆ ಅಂತಲೇ. ಅದರಲ್ಲಿ ಲವಂಗ ಆಮೇಲೆ ರೋಸ್ ಪೆಟಲ್ಸ್ ಅದನ್ನೆಲ್ಲ ಆ್ಯಂಡ್ ಇನ್ನೊಂದು ಆಲೋವೆರಾ ಅದನ್ನೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಅದನ್ನು ಬಾಯ್ಲ್ ಮಾಡಿ, ಸೊ ನಾನು ಅದನ್ನು ಒಂದು ಸಿರಮ್ ಥರ ಮಾಡ್ಕೊಂಡಿದ್ದೀನಿ. ಇರಿ ತೋರಿಸ್ತೀನಿ ನಿಮಗೆ. ಸೊ ಇದಿದೆ, ಬಟ್ ಯೂಸ್ ಮಾಡಿ ಖಾಲಿಯಾಗಿದೆ ನೋಡಿ, ಇಷ್ಟಿದೆ. ಅದನ್ನು ನಾನಿವಾಗ ಈ ಬೌಲ್ ಒಳಗೆ ಹಾಕ್ಕೊತೀನಿ. ಓಕೆ, ಎಷ್ಟು ಬೇಕಷ್ಟು ಹಾಕ್ಕೊತೀನಿ.
ಇದು ಮನೆಯಲ್ಲೇ ಮಾಡಿಕೊಂಡು ನಾನು ಈ ಬಾಟಲ್ಗೆ ಹಾಕ್ಕೊಂಡಿದ್ದೀನಿ. ಓಕೆ, ಸೊ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು, ಸೊ ನಿಮಗೆ ಎಷ್ಟು ಬೇಕು ಅಷ್ಟು ವಾಟರ್ನ ಹಾಕ್ಕೊಳ್ಳಿ. ಲೈಕ್ ಕರ್ಡ್, ಹಾಲು ಅಥವಾ ರೋಸ್ ವಾಟರ್ ಅಥವಾ ನೀರಾದರೂ ಓಕೆ, ಫೈನ್, ಪ್ರಾಬ್ಲಮ್ ಇಲ್ಲ. ಸೊ ಇದನ್ನು ಚೆನ್ನಾಗಿ ಕಲಿಸ್ಕೊಳ್ಳಿ. ಮಾಡಿ ಅಂದರೆ ವೀಕ್ಲಿ 2 ಟೈಮ್ಸ್ ಯೂಸ್ ಮಾಡಿ, ಟ್ವೈಸ್ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ. 2 ಇಂದ 3 ಟೈಮ್ಸ್ ಓಕೆ, ಫೈನ್, ಪ್ರಾಬ್ಲಮ್ ಇಲ್ಲ. ಯಾಕೆಂದ್ರೆ ಇದೆಲ್ಲ ಮನೆಯಲ್ಲೇ ಸಿಗೋಂಥದ್ದು ಆಯಿತಾ. ನೀವೇನು ಸ್ಕಿನ್ ಕೇರ್ಗೆಲ್ಲ ಆಚೆ ಕಡೆ ಎಷ್ಟೊಂದು ಖರ್ಚು ಮಾಡಬೇಕು, ಪಾರ್ಲರಿಗೆ ಹೋಗಬೇಕು, ಸಲೂನ್ ಹೋಗಬೇಕು, ಆ ಥರ ಏನಿಲ್ಲ. ಇದನ್ನು ಜಸ್ಟ್ ಒಂಥರ ಟ್ರೈ ಮಾಡಿರ್ತೀರ ಆಲ್ಮೋಸ್ಟು. ನಾನು ಲೇಟಾಗಿ ವೀಡಿಯೋ ಮಾಡ್ತೀನಿ ಗೊತ್ತು ನನಗೆ. ಓಕೆ, ಒಂದು ರೇಂಜಿಗೆ ಆಯಿತು. ಇದನ್ನೆಲ್ಲ ಸ್ಕೂಲಲ್ಲಿ ಅಂಟ್ಕೊಡ್ತು. ಓಕೆನಾ. ಅದೇ ಇದರಲ್ಲಿ ಏನಿದೆ, ಅರಿಶಿನ, ಅಕ್ಕಿ ಹಿಟ್ಟು, ಕಡಲೆ ಹಿಟ್ಟು, ಮತ್ತು ನನ್ನದೊಂದು ಸಿರಮ್. ಈ ಸಿರಮ್ ಯೂಸ್ ಮಾಡ್ತೀನಿ. ನಿಮಗೆ ಬೇಕಿದ್ದರೆ ಹೇಳ್ದಂಗೆ ಯಾವುದೇ ಲಿಕ್ವಿಡ್ ಐಟಮ್ ಯೂಸ್ ಮಾಡ್ಬೋದು. ಓಕೆನಾ. ಸೊ ಸೀರಿಯಸ್ಲಿ ಇದರಿಂದ ಏನು ಸೈಡ್ ಎಫೆಕ್ಟ್ ಇಲ್ಲ. ಬಟ್ ಒಬ್ಬೊಬ್ಬರಿಗೆ ಅರಿಶಿನ ಆಗಲ್ಲ ಅಂತಾರೆ. ಬಟ್ ನನಗೇನಂಥದ್ದೇನಿಲ್ಲ. ಆಗದಿಲ್ದವರು ನೀವು ಅರಿಶಿನ ಸ್ಕಿಪ್ ಮಾಡ್ಬೋದು. ಓಕೆನಾ. ಬಟ್ ನಾನು ಇವಾಗ ಹಚ್ಕೊತೀನಿ. ಓಕೆನಾ ಗೈಸ್, ನೀವು ಇಷ್ಟೇ ನಾನು ಅರಿಶಿನ ಹಾಕಿರೋದು. ನಾನು ಹೇಳಿದ್ನಲ್ಲ, ಇದು ಮನೇಲಿ ಮಾಡಿರೋಂಥ ಅರಿಶಿನ, ಅದಕ್ಕೆ ನೋಡಿ ಅಷ್ಟೊಂದು ಕಲರ್. ಓಕೆ, ಜಸ್ಟ್ ಹಿಂಗೆ ಅಪ್ಲೈ ಮಾಡ್ಕೊಳ್ಳಿ. ಸೊ ಗೈಸ್, ಈ ಥರ ಅಪ್ಲೈ ಮಾಡಿ. ಓಕೆನಾ. ಕೈಯಲ್ಲಾದರೂ ಮಾಡಿ, ಆ್ಯಂಡ್ ನಿಮ್ಮ ಹತ್ರ ಬ್ರಷ್ ಇದ್ದರೆ ಬ್ರಷಲ್ಲಿ ಮಾಡಿ. ಬಟ್ ಕೈಯಲ್ಲಿ ಮಾಡಿದ್ರೆ ಒಂದು ಕಂಫರ್ಟ್ ಅಂತ ನಾನು. ಗೈಸ್, ಒನ್ ಥಿಂಗ್, ಇದರಿಂದ ನೋ ಸೈಡ್ ಎಫೆಕ್ಟ್. ಓಕೆ, ಸೊ ಡೋಂಟ್ ವರಿ. ಅಂದರೆ ಲೈಕ್ ಒಬ್ಬೊಬ್ರು ತುಂಬ ಸೆನ್ಸಿಟಿವ್ ಇರುತ್ತೆ. ಲೈಕ್ ಯಾರು ಬೇರೆ ಆಚೆ ಕಡೆ ಕೆಮಿಕಲ್ ಯೂಸ್ ಮಾಡಿ ಪ್ರಾಡಕ್ಟ್ನ ಯೂಸ್ ಮಾಡಲ್ಲ ಅಂತವರು. ಸೊ ಇದನ್ನು ಯೂಸ್ ಮಾಡಿ, ಏನಾಗಲ್ಲ. ಓಕೆ, ಎಸ್. ಇಷ್ಟು ಮಾಡಿಕೊಂಡೆ. ಬೇಕಾ ನೀವು ನೆಕ್ಕಿಗೆ ಹಚ್ಕೊಳ್ಳೋದನ್ನು ಹಚ್ಕೊಳ್ಳಿ. ಇದನ್ನು ಟ್ಯಾನ್ ಮಾತ್ರ ರಿಮೂವ್ ಆಗುತ್ತೆ ಗೈಸ್. ನಿಜ ಟ್ಯಾನ್. ಈಗ ನೀವೇನು ಲೈಕ್ ಈ ಫುಲ್ ಸನ್ಸೆಟ್ಟಲ್ಲಿ ಅಥವಾ ಏನೋ ಈಗೆಲ್ಲ ಆಚೆ ಹೋಗಿರ್ತೀರ, ಟ್ರಿಪ್ ಹೋಗಿರ್ತೀರ, ಔಟ್ಸೈಡ್ ಹೋದಾಗ ಈ ಬೀಚ್, ನಿಮ್ಗೆ ಗೊತ್ತಾ, ಬೀಚ್ ಹತ್ರ ಆ ಸೈಡೆಲ್ಲ ಹೋದರೆ ಸೀರಿಯಸ್ಲಿ ಯಾವ ರೇಂಜಿಗೆ ಟ್ಯಾನ್ ಆಗುತ್ತಂದರೆ ಯು ನೆವರ್ ಇಮ್ಯಾಜಿನ್. ಅಷ್ಟು ಟ್ಯಾನ್ ಆಗುತ್ತೆ. ಯಾಕೆಂದರೆ ಇವಾಗ ನಾನೊಂದು ಇಷ್ಟು ಹಾಕಿದ್ದೀನಿ ಅಂದ್ಕೊಳ್ಳಿ. ಸೊ ನೀವು ಮನೆಗೆ ಬಂದು ಇಷ್ಟರಲ್ಲೇನೋ ನೀರಲ್ಲಿ ಆಟ ಆಡಿರ್ತೀರ ಏನೋ ಒಂದು. ಸೊ ಆಮೇಲೆ ಬಂದು ನೋಡಿದ್ರೆ ನೀವೆಷ್ಟು ಏನು ಕವರ್ ಮಾಡಿರ್ತೀರ ಅಷ್ಟು ಬಿಟ್ಟು ಎಲ್ಲ ಕಡೆನೂ ಲೈಕ್ ಫುಲ್ ಟ್ಯಾನ್ ಆಗಿರ್ತೀರ. ಅದು ಮಾತ್ರ ಪಕ್ಕ. ಅಂಥವ್ರಿಗೆ ಇದು ಹೆಲ್ಪ್ಫುಲ್ ಆಗುತ್ತೆ. ಬಟ್ ನನಗೆ ಲೈಕ್ ಇಲ್ಲಿ ಪಿಂಪಲ್ ಆಗಿತ್ತು. ಬೆಳಗ್ಗೆ ಅದನ್ನು ಸ್ಕ್ವೀಸ್ ಮಾಡಿಕೊಂಡೆ. ಸೊ ಇವಾಗ ಅಲ್ಲಿಗೆ ಹಚ್ಚಿದೆ, ಸ್ವಲ್ಪ ಉರಿತಿದೆ ಅಷ್ಟೆ. ಗಾಯ ಹತ್ರ ಹಚ್ಚಿದ್ರೆ ಆಬ್ವಿಯಸ್ಲಿ ಬರ್ನಿಂಗ್ ಸೆನ್ಸೇಷನ್ ಆಗುತ್ತೆ. ಸೊ ನೋಡಿ ಹಚ್ಕೊಳ್ಳಿ. ಓಕೆ, ಸೊ ಇದನ್ನು ಈಗ ಹಚ್ಚಾಯ್ತು, ನಾನು ಅಪ್ಲೈ ಮಾಡಿದ್ದೀನಿ ಫೇಸ್ಗೆ. ಜಸ್ಟ್ ಬೇಕಾದ್ರೆ ನೀವು ಸ್ಕ್ರಬ್ ಮಾಡಿಬಿಟ್ಟು ಸ್ವಲ್ಪ ತಾದ್ಮೇಲೆ ಬಿಡ್ಬೋದು. ಹಂಗೆ ಅಂದರೆ ಯಾಕಂದ್ರೆ ಮಾಡ್ಲಿಕ್ಕೆ ಹಂಗೇನೂ ಬಿಡ್ಬೋದು. ಸ್ಕ್ರಬ್ ಮಾಡಿದ್ರೆ ಮಾಡ್ಬೋದು, ಪ್ರಾಬ್ಲಮ್ ಏನಿಲ್ಲ. ಯಾಕೆಂದರೆ ಅಕ್ಕಿ ಹಿಟ್ಟು ಹಾಕಿರ್ತಾನಲ್ಲ, ಸೊ ನೀವು ಮಾಡ್ಕೋಬೋದು. ಆ್ಯಂಡ್ ಒನ್ ಮೋರ್ ಥಿಂಗ್, ಇದನ್ನು 10 to 15 ಮಿನಿಟ್ಸ್ ಬಿಡಿ. ಓಕೆನಾ. 10 to 15 ಮಿನಿಟ್ಸ್ ಬಿಟ್ಟು ಆಮೇಲೆ ಫೇಸ್ ವಾಶ್ ಮಾಡಿ. ಸೊ ನಿಮಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ. ನಾನು ಹೇಳಿದ್ನಲ್ಲ, 1 ವಾಶಲ್ಲೆಲ್ಲ ಡಿಫ್ರೆನ್ಸ್ ಗೊತ್ತಾಗಲ್ಲ. ಅಟ್ಲೀಸ್ಟ್ ನೀವು 2 to 3 ಟೈಮ್ಸ್ ಪರ್ ವೀಕ್ ಯೂಸ್ ಮಾಡಬೇಕು. ಸೊ ನಿಮಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ ಗೈಸ್. ಇವಾಗ ಓಕೆ, ನಾನು 10 ಮಿನಿಟ್ಸ್ ಬಿಟ್ಟೆ. ನೋಡಿ ಆಲ್ಮೋಸ್ಟ್ ಎಲ್ಲ ಡ್ರೈ ಆಗಿದೆ, ಇಲ್ಲೆಲ್ಲ ಡ್ರೈ ಆಗಿದೆ. ಸೊ ಹಂಗೆ ಕಿತ್ತು ಬರ್ತಿದೆ. ಏನಂದರೆ ಲೈಕ್ ನೀವೇನಾದರೂ ಕರ್ಡ್ನ ಯೂಸ್ ಮಾಡಿದರೆ ಅಥವಾ ಹಾಲನ್ನ ಯೂಸ್ ಮಾಡಿದರೆ ಸ್ವಲ್ಪ ಅದರಲ್ಲಿ ಜಿಡ್ಡಿನ ಅಂಶ ಇರುತ್ತಲ್ಲ, ಅದಕ್ಕೆ ನೀವು ಫೇಸ್ ವಾಶ್ ಮಾಡುವಾಗ ಕಡಲೆ ಹಿಟ್ಟನ್ನ ಯೂಸ್ ಮಾಡ್ಬೋದು. ಸೋಪ್ನ ಯೂಸ್ ಮಾಡಬೇಡಿ. ಬಿಕಾಸ್ ನಾನು ಅರಿಶಿನ ಹಾಕಿರ್ತೀನಲ್ಲ, ಸೊ ಅದು ರಿಯಾಕ್ಟ್ ಆಗ್ಬೋದು. ಸೊ ಕೆಮಿಕಲ್ ಇರುತ್ತಲ್ಲ ಸೋಪಲ್ಲಿ, ಅದಕ್ಕೆ ಯೂಸ್ ಮಾಡಬೇಡಿ. ಫಸ್ಟ್ ಹಂಗೆ ಜಸ್ಟ್ ವಾಟರ್ನಲ್ಲಿ ಹಂಗೆ ವಾಶ್ ಮಾಡ್ಕೊಳ್ಳಿ. ಸೊ ಬನ್ನಿ ನಾನು ವಾಶ್ ಮಾಡ್ತೀನಿ ಆಯಿತಾ.
ಗೈಸ್ ಇನ್ನೊಂದೇನು ಪ್ರಾಬ್ಲಮ್ ಗೊತ್ತಾ, ಅರಿಶಿನ ಹಾಕೊಂಡು ತೊಳಿತಿದ್ರೆ ನಾನಂತೂ ಸೀರಿಯಸ್ಲಿ ಈ ಬಟ್ಟೆ ಗಿಟ್ಟೆ ಎಲ್ಲ ಮಾಡ್ಕೊತೀನಿ, ಅದೊಂದು ಪ್ರಾಬ್ಲಮ್. ಆಮೇಲೆ ಅರಿಶಿನ ಕಲೆ ಅಂದರೆ ಹೋಗೋದೇ ಇಲ್ಲ. ನಾನು ಇವಾಗ ವಾಶ್ ಮಾಡ್ಕೊಂಡು ಬಂದೆ. ಆ್ಯಂಡ್ ಒನ್ ಥಿಂಗ್ ಏನಂದರೆ, ನೀವು ಯಾವಾಗಲೂ ಫೇಸ್ನ ಒರೆಸ್ಕೊಳ್ಳೋಕ್ಕೆ ಒಂದು ಸಪ್ರೇಟ್ ಇಟ್ಕೊಳ್ಳಿ ಗೈಸ್. ಈ ಥರ ಒಂದು ಸಪ್ರೇಟ್ ಕರ್ಚಿಪು ಇಟ್ಕೊಳ್ಳಿ. ಲೈಕ್ ಇವಾಗ ಏನು ಫೇಸ್ ಟವಲ್ ಅಂತಲೇ ಬರುತ್ತಲ್ಲ, ಸೊ ಅದನ್ನು ಯೂಸ್ ಮಾಡಿ. ಓಕೆ, ನಿಜವಾಗ್ಲೂ ತುಂಬ ಡಿಫ್ರೆನ್ಸ್ ಇದೆ. ಸೊ ನಾನು ಬೇಕಾದ್ರೆ ನೀವೇ ಅಬ್ಸರ್ವ್ ಮಾಡಿ. ನಾನು ಸ್ಟಾರ್ಟಿಂಗಲ್ಲಿ ಲೈಕ್ ಆ ಫೇಸ್ ಮಾಸ್ಕ್ ಹಚ್ಚೋಕ್ಕಿಂತ ಮುಂಚೆ ಹೆಂಗಿತ್ತು, ಇವಾಗ ಹೆಂಗಿತ್ತು, ಬಟ್ ಈ ಕ್ಯಾಮ್ರಾದಲ್ಲಿ ನೀಟಾಗಿ ಕಾಣಿಸ್ತಿಲ್ಲ. ಬಟ್ ನನಗಂತೂ ಲೈಕ್ ಫ್ರೆಶ್ ಲುಕ್ ಕೊಡ್ತಿದೆ. ಓಕೆ, ಸೊ ನಾನೇನು ಕ್ರೀಮ್ ಯೂಸ್ ಮಾಡಿಲ್ಲ, ಜಸ್ಟ್ ಇವಾಗ ಮುಖ ತೊಳೆದೆ ಅಷ್ಟೇ. ಓಕೆ ಗೈಸ್, ಇದು ನನ್ನ ಸ್ಕಿನ್ ಕೇರ್ ಆಗಿತ್ತು. ನಿಮ್ಗೇನಾದರೂ ಇಷ್ಟ ಆದರೆ ಕಮೆಂಟಲ್ಲಿ ತಿಳಿಸಿ, ನಾನು ಹಾಕಿರ್ತೀನಿ, ಮೆನ್ಷನ್ ಮಾಡಿರ್ತೀನಿ ನಾನು ಏನೇನು ಯೂಸ್ ಮಾಡಿದೆ ಅಂತ. ಆ್ಯಂಡ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ನಾನು ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ನಮಸ್ತೆ.